ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನೀವು ಯಾವತ್ತೂ ಕೂಡ ಧರ್ಮ ಜಾತಿ ಮಾಡಲ್ಲ ಅಂತಕ್ಕಂಥ ನಂಬಿಕೆ ಇದೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡಿಗರು, ಭಾರತೀಯ ಕನ್ನಡಿಗ. ನಾವು ಏನೇ ಭಾಷೆ, ಯಾವುದೇ ಭಾಷೆ ಮಾತಾಡಲಿ, ನೀವು ಯಾವುದೇ ಭಾಷೆ ಮಾತಾಡಿ, ಆದರೆ ಕನ್ನಡಿಗ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಭಾರತೀಯ ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಈ ದೇಶದ ರಕ್ಷಣೆಯಲ್ಲಿ ನೀವು ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾರ್ಯಪ್ಪನವರು, ತಿಮ್ಮಯ್ಯನವರು, ಅವರು ಇನ್ನೂ ಅನೇಕ ಜನ ಸೇವೆಯಲ್ಲಿದ್ದಾರೆ, ಇನ್ನು ಅನೇಕ ಜನ ನಿವೃತ್ತಿ ಹೊಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ದೊಡ್ಡ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮೇಲು ಕೀಳು ಇರಬಾರದು, ಬಡವ ಬಲ್ಲಿದ ಇರಬಾರದು, ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ನೀವು ಕೂಡ ಆ ದಾರಿನಲ್ಲಿ ನಡೀತಕ್ಕಂಥ ಎಲ್ಲ ಗುಣಗಳನ್ನು ಹೊಂದಿದ್ದೀರಿ ಅಂತಕ್ಕಂಥ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಮಾಡಲ್ಲ, ಧರ್ಮ ಮಾಡಲ್ಲ, ಮತ್ತೆ ವೈಯಕ್ತಿಕವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲ್ಲ. ಎಲ್ಲರೂ ಸಮಾನ ಅವಕಾಶಗಳು ಸಿಗಬೇಕು ಎಲ್ಲರಿಗೂ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು, ಸಮಾನ ಹಕ್ಕುಗಳು ಸಿಗಬೇಕು, ಸಮಾನತೆಯಿಂದ ಬಾಳಬೇಕು, ಸಮಾಜ ನಿರ್ಮಾಣ ಆಗಬೇಕು. ಬಹುಶಃ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ, ವಿಶ್ವಾಸ. ಯಾಕಂತಂದ್ರೆ ನಾವು ಅಂತಿಮವಾಗಿ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಬಡತನ, ಶ್ರೀಮಂತಿಗೆ, ಜಾತಿ, ಧರ್ಮ ಇವುಗಳನ್ನು ಈ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಧರ್ಮ ಇರಲಿ, ಜಾತಿ, ಅದು ಮನೇಲಿ ಇರಬೇಕು, ಹೊರಗಡೆ ಇರಬಾರ್ದು. ನಿಮ್ಮಲ್ಲಿ ಆ ಗುಣ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಕೊಡವರನ್ನು. ಯಾಕೆಂದರೆ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ, ಸೋಮಯ್ಯ ಅಂತ ಕ್ಲಾಸ್ಮೇಟ್ ಇದ್ದ ಹೈಸ್ಕೂಲ್ನಲ್ಲಿ. 3 ವರ್ಷ ನಾನು ಅವನು ಕ್ಲಾಸ್ಮೇಟ್. ಆಗ ಕೊಡವರ ಆಚಾರ ವಿಚಾರಗಳು, ಕೊಡವರ ಸಮಾಜ ಸಂಸ್ಕೃತಿ, ಕೊಡವರ ಇತಿಹಾಸ ಇವನ್ನೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ಅದರಿಂದ ನೀವು ಯಾರು ಕೂಡ ಜಾತಿ ಮಾಡ್ತಕ್ಕಂಥ, ಧರ್ಮ ಮಾಡ್ತಕ್ಕಂಥ, ಜಾತ್ಯತೀತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೊನ್ನಣ್ಣು ಕೂಡ ಯಾವತ್ತೂ ಕೂಡ ಜಾತಿ ಧರ್ಮ ಮಾಡಲ್ಲ. ಮಂತ್ರಿಗೌಡ ನಮ್ಮ ಶಾಸಕರು, ಪಾಪ ಅವ್ರಿಗೆಲ್ಲ ಆಶೀರ್ವಾದ ಮಾಡಿದ್ದೀರಿ ನೀವೆಲ್ಲ. ಬಹಳ ವರ್ಷಗಳ ನಂತರ ಕೊಡಗಿನಲ್ಲಿ ಇಬ್ಬರು ನಮ್ಮ ಶಾಸಕರುಗಳು ಗೆದ್ದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕಾಗಿ ಎಲ್ಲ ಕೊಡಗಿನ ಜನರಿಗೆ, ವಿಶೇಷವಾಗಿ ಕೊಡವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ನಿಮ್ಮ ಆಶೀರ್ವಾದ ಇದೆ. ಮುಂದಿನ ಕೂಡ ನಿಮ್ಮ ಆಶೀರ್ವಾದ ಇರಬೇಕು. ಒಬ್ಬರು ಯಂಗ್ಸ್ಟರ್ಸು, ಮಂತ್ರಗೌಡರು ಯಂಗ್ಸ್ಟರು, ಹೊನ್ನಣ್ಣನು ಕೂಡ ಯಂಗ್ಸ್ಟರ್. ಕಂಪೇರಿಟಿವ್ಲಿ ನನಗೆ ಕಂಪೇರ್ ಮಾಡಿದ್ರೆ ಹೊನ್ನಣ್ಣ ಯಂಗ್ಸ್ಟರ್. ಅವರು ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ. ಬಹುಶಃ ಹೊನ್ನಣ್ಣ ಇದಾರಲ್ಲ, ನನಗೆ ಕೊಡಗಿನ ವಿಚಾರ ಬಂದಾಗ ಮಂತ್ರಿಗೌಡ ಆಗಲಿ, ಪೊನ್ನಣ್ಣ ಆಗಲಿ, ನನಗೆ ಉತ್ತರ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಈ ವಿಚಾರದಲ್ಲೂ ಕೂಡ
ಜಮೀನು ಕೊಡವ ಸಮಾಜಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಹೊನ್ನಣ್ಣವರು ಬಹಳ ಒತ್ತಡವನ್ನು ಹಾಕಿದ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಬರೀ ಕೊಡಗಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ಇವ್ರನ್ನ ಬೆಳೆಸಿದರೆ ನಿಮಗೆ ಅನುಕೂಲ ಆಗ್ತದೆ. ಇವ್ರಿಗೆ ಆಶೀರ್ವಾದ ಮಾಡಿದ್ರೆ ಕೊಡಗಿಗೆ ಅನುಕೂಲ ಆಗ್ತದೆ. ಅದನ್ನು ಮರಿಬೇಡಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅನೇಕ ಸಾರಿ ಕೊಡಗಿಗೆ ಬಂದಿದ್ದೀನಿ, ಮಂತ್ರಿಯಾಗಿ ಬಂದಿದ್ದೀನಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ಪಾರ್ಲಿಮೆಂಟ್ ಚುನಾವಣೆಗಳಲ್ಲೂ ಕೂಡ ಬಂದಿದ್ದೀನಿ, ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದೀನಿ, ನನ್ನ ಮಾತುಗಳನ್ನೆಲ್ಲ ಕೇಳಿದ್ದೀರಿ. ಮುಂದೇನೂ ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು. ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಿ, ಮುಂದೇನೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹೋದ್ ಸಾರಿ ನಾವು 138 ಗೆದ್ದಿದ್ದೀವಿ. ನೀವು ಮಾಡದೆ ಹೋಗಿದ್ರೆ ಗೆಲ್ಲಕ್ಕಾಯ್ತಿದ್ದ 138 ಜನ? ಇಬ್ಬರನ್ನ ಕೊಡದೆ ಹೋಗಿದ್ರೆ, ಇಬ್ಬರು ಶಾಸಕರನ್ನ ಕೊಡದೆ ಹೋದರೆ ಆಗ್ತಿತ್ತ? ಅದರಿಂದ ನಿಮಗೆ ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಆಮೇಲೆ ಕೆಮ್ಮಯ್ಯನವರು ಒಂದು ಮಾತನ್ನ ಹೇಳಿದ್ದಾರೆ. ಏನಪ್ಪ ಅದು ಅಂತಂದ್ರೆ, ಕಾರ್ಯಪ್ಪನವರ ಹೆಸರನ್ನ ಯಾವುದಾದ್ರೂ ಮೆಟ್ರೋ ಸ್ಟೇಷನ್ಗೆ ಇಡಬೇಕು ಅಂತಕ್ಕಂಥ ಹೇಳಿದ್ದಾರೆ. ಎಲ್ಲಿಗೆ ಇಡಬೇಕು ಅಂತ ಹೇಳಿಲ್ಲ. ಅದನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ಯಾಕಂತಂದ್ರೆ ಮೊದಲನೇ ಫೀಲ್ಡ್ ಮಾರ್ಷಲ್ಲು ಕಾರ್ಯಪ್ಪನವರು. ಈ ದೇಶ ಸ್ವಾತಂತ್ರ್ಯ ಆದಮೇಲೆ ಮೊದಲನೇ ಫೀಲ್ಡ್ ಮಾರ್ಷಲ್ಲು ಶ್ರೀ ಕಾರ್ಯಪ್ಪನವರು. ಅವ್ರ ಹೆಸರಿಡ್ಲಿಕ್ಕೆ ಬಹುಶಃ ಯಾರ್ದು ವಿರೋಧ ಇರಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇವೆ. ಇಷ್ಟು ಹೇಳಿ ಸಮಯ ಆಗಿರೋದ್ರಿಂದ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ರಾಜಕೀಯನೂ ಮಾತಾಡಕ್ಕೆ ಹೋಗಲ್ಲ. ಇದು ರಾಜಕೀಯದ ಸಭೆಯಲ್ಲ. ಆದ್ರಿಂದ ಕೊಡವ ಸಮಾಜದವರು, ಯಾಕಂದ್ರೆ ಮೊದಲು ಕೂರ್ಗ್ ಅಸೋಸಿಯೇಷನ್ ಅಂತ ಇತ್ತು, ಸುಮಾರು 114 ವರ್ಷ, ಬಹಳ ಹಳೆಯದು. ಸ್ವಾತಂತ್ರ್ಯ ಪೂರ್ವದಲ್ಲೇ ಕೂರ್ಗ್ ಅಸೋಸಿಯೇಷನ್ ಅಂತ ಪ್ರಾರಂಭ ಆಗಿತ್ತು. ಈ ಜಾಗ ಸಿಗ್ಲಿಕ್ಕೆ ಕಾರ್ಯಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಪ್ಪನವರಿಲ್ಲದೆ ಈ ಜಾಗ ಸಿಗ್ತಿರಲಿಲ್ಲ. ನಾನು ಬಹಳ ವರ್ಷಗಳ ಹಿಂದೆ ಈ ಕೊಡವ ಸಮಾಜಕ್ಕೆ ಬಂದಿದ್ದೆ. ಎ.ಕೆ. ಸುಬ್ಬಯ್ಯನವ್ರ ಮಗನ ಮದುವೆ, ಚಂದ್ರೇಗೌಡರ ಮಗಳು ಎ.ಕೆ. ಸುಬ್ಬಯ್ಯನವರು ಮಗನ ಮದುವೆ. ಆಮೇಲೆ 2 ಸಾರಿ ನಾನ್ ವೆಜಿಟೇರಿಯನ್ ಊಟ ಕೊಟ್ಟಿದ್ದೀನಿ ಇಲ್ಲಿ. ನಾನು ಕಾಂಗ್ರೆಸ್ ಸೇರಿದ ಮೇಲೆ 2 ಸಾರಿ ನಾನ್ ವೆಜ್ ಊಟ ಕೊಟ್ಟಿದ್ದೀನಿ. ಯಾಕಂದ್ರೆ ನೀವು ಸಾಮಾನ್ಯವಾಗಿ ಅನೇಕ ಕ್ಷೇತ್ರಗಳಲ್ಲಿ ನಾನ್ ವೆಜ್ ಕ್ಷೇತ್ರ ಕೊಡಲ್ಲ. ನೀವು ನಾನ್ ವೆಜ್ ಇರೋದ್ರಿಂದ ನಾವು ನಾನ್ ವೆಜ್ ಊಟದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅವ್ರವ್ರ ಇಷ್ಟ, ಯಾರು ಊಟ ಮಾಡ್ತಾರೆ ಅವ್ರವ್ರ ಇಷ್ಟ ಬಂದದ್ದು ಯಾವ್ದು ಮಾಡ್ತಾರೆ ಅದ್ರ ಮಾಡ್ಕೊಳ್ಳಿ. ಅದರಿಂದ ಭಜನೆ ಮಾಡಬಾರ್ದು. ಯಾವುದೇ ಕಾರಣಕ್ಕೆ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ ಕೆಲಸ, ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು. ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ಸಮಾಜವನ್ನು ವಿಭಜನೆ ಮಾಡ್ತಕ್ಕಂಥ, ಧರ್ಮದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ಯಾವುದೇ ಕಾರಣಕ್ಕೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಬಾರದು. ಅದರಲ್ಲಿ ನೀವು ಮುಂಚೂಣಿನಲ್ಲಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೆ ಸಮಾಜದ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಕಾರ್ಯ ಬಾಹುಳ್ಯಗಳ ನಡುವೆಯೂ